ವೀಕ್ಷಕರೇ, ನಾವೆಲ್ಲ ಭಾರತೀಯರು. ಈಗ ಆರಾಮಾಗಿ ಬದುಕ್ತಾ ಇದ್ದೀವಿ ಅಂತ ಅಂದ್ರೆ ಅವರ ಹಿಂದೆ ಲೆಕ್ಕವಿಲ್ಲದಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಹರಿದಿದೆ. ಈ ಪಾಪ್ ಕಲ್ಚರ್ನ ಅನುಕರಣೆ ಮಾಡ್ತಾ ಇರೋ ನಾವು 3 ಹೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗಿರ್ತೀವಿ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪುಸ್ತಕ ಓದೋದಕ್ಕೆ ನಮ್ಮ ಹತ್ರ ಟೈಮ್ ಎಲ್ಲಿದೆ ಅಂತ ಪ್ರಶ್ನೆ ಮಾಡೋ ನಮಗೆ ನಾಚಿಕೆ ಆಗೋದಿಲ್ವೇನು? ಈಗ ವಿದೇಶಿ ಮಹಿಳೆ ಹೇಗೆ ಸ್ವದೇಶಿಯಾಗಿ ಸ್ವತಂತ್ರ ಹೋರಾಟ ಮಾಡಿದ್ರು ಅನ್ನೋದನ್ನ ತಿಳಿದುಕೊಳ್ಳೋಣ. ಅವ್ರ್ಯಾರು ಗೊತ್ತೇ? ಅವರು ನಮ್ಮ ದೇಶದಲ್ಲಿ ಹುಟ್ಟೇ ಇಲ್ಲ, ಆದ್ರೂ ನಮ್ಮ ದೇಶದವರಾಗಿ ಬದುಕಿ ತೋರಿಸಿದ್ರು. ಅವರೇ ಆನಿ ಬೆಸೆಂಟ್. ಅವರು 1847ರಲ್ಲಿ ಲಂಡನ್ನಲ್ಲಿ ಹುಟ್ಟಿದ್ರು. ಅವರು ಚಿಕ್ಕವರಿದ್ದಾಗ ಕ್ರೈಸ್ತ ಮತವನ್ನ ಬಹಳ ನಂಬಿದ್ರು. ಚರ್ಚ್ಗೆ ಹೋಗ್ತಾ ಇದ್ರು. ಆದರೆ ಅವರ ನಂಬಿಕೆ ಮೇಲೆ ಅವರಿಗೆ ಒಮ್ಮೆ ಪ್ರಶ್ನೆ ಬಂದಿತ್ತು. ಅದಕ್ಕೆ ಒಂದು ಮುಖ್ಯವಾದ ಕಾರಣ, ಅವರ ಮಗಳಿಗೆ ವಿಪರೀತ ನಾಯಿ ಕೆಮ್ಮಿನ ರೋಗ ಬಂದ್ಬಿಟ್ಟಿತ್ತು. ಉಸಿರಾಡೋದೇ ಕಷ್ಟವಾಗ್ತಿತ್ತು. ಎಳೆಯ ಕೂಸು ಹೀಗೆ ಒದ್ದಾಡ್ತಾ ಇರೋದನ್ನ ನೋಡಿ ತಾಯಿಯಾದ ಆನಿ ಬೆಸೆಂಟ್, ದೇವರು ನಿಜವಾಗಿಯೂ ಕರುಣಾಮಯನಾದರೆ ಯಾವ ಪಾಪವನ್ನು ಮಾಡದ ತನ್ನ ಕೂಸಿಗೆ ಎಷ್ಟು ಹಿಂಸೆ ಕೊಡ್ತಾ ಇರೋದು ಯಾಕೆ ಎನ್ನುವ ಪ್ರಶ್ನೆ ಕಾಡೋದಕ್ಕೆ ಪ್ರಾರಂಭ ಆಯಿತು. ಬಡವರ ಕಷ್ಟ ಹಾಗೂ ತಮ್ಮ ತಾಯಿಯ ಮೇಲಾದ ಶೋಷಣೆ, ದಾಂಪತ್ಯದ ಬಂಧನ ಇವೆಲ್ಲರ ಕಾರಣದಿಂದ ಕ್ರೈಸ್ತ ಮತದ ಬಗ್ಗೆ ಸಂಶಯದ ಚಂಡಮಾರುತ ಬೀಸಿತು. ಇಷ್ಟ್ರ ಮಧ್ಯೆ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನ್ಸುತ್ತೆ. ಅದೃಷ್ಟವಶಾತ್ ಹಾಗಾಗ್ಲಿಲ್ಲ. ಆಮೇಲೆ ಡೀನ್ ಮನ್ಸಿನ್ ಅವರ ಪುಸ್ತಕ ಓದಿದ ಮೇಲಂತೂ ನಾಸ್ತಿಕರೇ ಆಗ್ಬಿಟ್ಟಿದ್ರು. ಹೀಗೆ ಒಬ್ಬ ಯಾವಾಗ ಯಾವುದರ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ತಾನೆ ಅನ್ನೋದನ್ನ ಅಷ್ಟು ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಆನಿ ಬೆಸೆಂಟ್ ಬದುಕಿನ ಒಂದು ಹಂತದಲ್ಲಿ ನಾಸ್ತಿಕರಾದರೂ ಕೂಡ ಪ್ರಾಮಾಣಿಕತೆಯನ್ನ ಮಾತ್ರ ಬಿಟ್ಟಿರಲಿಲ್ಲ. ತೀರ ಚಿಕ್ಕ ವಯಸ್ಸಿನಲ್ಲಿ ಅವರು ತಮ್ಮ ತಂದೆಯನ್ನ ಕಳೆದುಕೊಂಡ್ರು, ತಾಯಿಯನ್ನೂ ಕಳೆದುಕೊಂಡ್ರು. ಮದುವೆಯಾದ ಮೇಲಂತೂ ನೆಮ್ಮದಿಯೇ ಇರಲಿಲ್ಲ. ಅವ್ರ ಗಂಡ ಮಗುವನ್ನೇ ಕಿತ್ಕೊಂಡು ಹೊರಟು ಬಿಟ್ಟಿದ್ದ. ಇಷ್ಟೆಲ್ಲ ಒಬ್ಬ ಹೆಣ್ಣು ಸಹಿಸಿ ಮುಂದುವರೆದಿದ್ದೇ ಆಶ್ಚರ್ಯ. ಇಷ್ಟರ ಮಧ್ಯೆ 1885ರಲ್ಲಿ ಸಮಾಜವಾದಿಗಳಾದರು. ಸಮಾಜವಾದಿ ಆದ್ಮೇಲಂತೂ ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಚಿಕ್ಕ ಚಿಕ್ಕ ಹುಡುಗರು ಒಂದು ದಿನಕ್ಕೆ 12 ಗಂಟೆ ಕಾಲ ದುಡಿಬೇಕು ಅಂತ ಮಸೂದೆಯನ್ನ ವಿರೋಧಿಸಿದ್ರು. ಇಂತಹ ಕ್ರಾಂತಿ ಮೇಲೆ ಕ್ರಾಂತಿಯನ್ನ ಮಾಡೋದಕ್ಕೆ ಮುಂದಾದ್ರು. ಸಮಾಜವಾದಿಯಾದ ಜಾರ್ಜ್ ಬರ್ನಾರ್ಡ್ ಶಾ ಮತ್ತು ಆನಿ ಬೆಸೆಂಟ್ ರವರು ಬಹಳಷ್ಟು ಕಾಲ ಒಟ್ಟಿಗೆ ದುಡಿದ್ರು. ಕೂಲಿಕಾರರ ಪ್ರತಿಭಟನೆಗೂ ಬೆಂಬಲ ನೀಡಿದ್ರು. ಇದು ಅವರು ಸಮಾಜವಾದಿಯಾದ ಕತೆ. ಇನ್ನೂ ಒಂದು ಆಶ್ಚರ್ಯದ ಮಾತೇನೆಂದ್ರೆ, ಥಿಯೋಸಫಿ ಸಂಪರ್ಕ ಆದ್ಮೇಲಂತೂ ಸನಾತನ ಧರ್ಮದ ಮೂಲ ಗ್ರಂಥಗಳನ್ನೆಲ್ಲ ಓದಿ ಕೊನೆಗೆ ಸನಾತನ ಧರ್ಮದವರಾಗ್ಬಿಟ್ರು. ಬೆಲವಿಸ್ಕಿ ಸಂಪರ್ಕದಿಂದ ಥಿಯೋಸಫಿ ಚಿಂತನೆಗಳನ್ನ ಜೀವನದಲ್ಲಿ ತಂದ್ಕೊಂಡ್ರು. ಎಲ್ಲದಕ್ಕೂ ಮೂಲ ಸನಾತನ ಧರ್ಮ ಅಂತ ತಾವು ಹೋದಲ್ಲೆಲ್ಲ ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆನಿ ಬೆಸೆಂಟ್ ಭಾರತಕ್ಕೆ ಬಂದಿದ್ದು ಸುಮಾರು 1895ರ ಆಸ್ಪಾಸ್ನಲ್ಲಿ. ಅವರು ಭಾರತಕ್ಕೆ ಬಂದ್ಮೇಲೆ ಹಿಂದೂ ಧರ್ಮವನ್ನೇ ಅಧ್ಯಯನ ಮಾಡಬೇಕು, ಬೆಳೆಸಬೇಕು ಅಂತ ಸೆಂಟ್ರಲ್ ಹಿಂದೂ ಕಾಲೇಜನ್ನ ತೆರೆದ್ರು. ಭಾರತದ ಮೂಲೆ ಮೂಲೆಗೂ ಹೋಗಿ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ರು. ಅದರ ಮಧ್ಯೆ 1916ರಲ್ಲಿ ಹೋಮ್ ರೂಲ್ ಮೂವ್ಮೆಂಟ್ ಅನ್ನ ಕೂಡ ಪ್ರಾರಂಭ ಮಾಡಿದ್ರು. ನ್ಯೂ ಇಂಡಿಯಾ ಎನ್ನುವ ಪತ್ರಿಕೆಯಲ್ಲಿ ಅವರು ಬ್ರಿಟಿಷ್ ಸರ್ಕಾರವನ್ನೇ ಕಟುವಾಗಿ ಟೀಕಿಸ್ತಾ ಇದ್ರು. 1917ರಲ್ಲಿ ಮದ್ರಾಸ್ ಸರ್ಕಾರ ಆನಿ ಬೆಸೆಂಟ್ ಮೇಲೆ ಒಂದು ನಿಷೇಧ ಆಜ್ಞೆ ಹೊರಡಿಸಿತು. ಈ ನಿರ್ಬಂಧವನ್ನ ವಿರೋಧಿಸಿ ದೇಶಾದ್ಯಂತ ಚಳುವಳಿಗಳು ನಡೆದವು. ಖಿಲಾಫತ್ ವಿಚಾರದಲ್ಲಿ ಗಾಂಧಿಯನ್ನ ವಿರೋಧಿಸಿದ್ರು. ಅಷ್ಟರ ಮಧ್ಯೆ 300ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದ್ರು. ಉಪನಿಷತ್ತುಗಳನ್ನ, ಭಗವದ್ಗೀತೆಯನ್ನ ಓದಿ ಅರಗಿಸಿಕೊಂಡು ಕೊನೆಗೆ ತಾವೇ ಭಾರತೀಯ ಆಗಿಬಿಟ್ರು. ಅದೆಂತ ಕಿಚ್ಚು ಅವರಲ್ಲಿ ಇತ್ತು ಅನ್ನೋದನ್ನ ಊಹಿಸಿಕೊಂಡ್ರೆ ಆಶ್ಚರ್ಯ ಆಗತ್ತೆ ಅಲ್ವೇನು?